ರಕ್ಷಣಾ ವೇದಿಕೆಯಿಂದ ಇವತ್ತು ಯಾದಗಿರಿಯಲ್ಲಿ ಹೋರಾಟ ಮಾಡುವ ಉದ್ದೇಶ ಏನಂದ್ರೆ, ನೀರು ನಿರ್ವಹಣಾ ಮಂಡಳಿ ತೀರ್ಮಾನವನ್ನ ತಪ್ಪು ತೆಗೆದುಕೊಂಡಿದೆ, ಅದನ್ನು ವಾಪಸ್ ಪಡೆಯಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ. ಪೀಡಿತ ಪ್ರದೇಶ ಆಗೋದ್ರಿಂದ ಸುಮಾರು 70% ಮಳೆ ಆಗಬೇಕಾಗಿತ್ತು. ಇವತ್ತು ಬರಗಾಲದಲ್ಲಿ ನಾವು ಬಳಲ್ತಾ ಇದ್ದೀವಿ. ಹೀಗಿದ್ದಾಗಲೂ ಆದೇಶ ಮಾಡಿದರೆ ಅದನ್ನು ಖಂಡಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯದಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ, ಜಲ ಮಂಡಳಿಗೆ, ಕಾವೇರಿ ನೀರು ಜಲ ಮಂಡಳಿಗೆ ನೀರು ಬಿಡ್ಲೇಬಾರ್ದು, ತಮಿಳುನಾಡಿಗೆ ನೀರು ಬಿಡ್ಲೇಬಾರ್ದು, ನೀಡಲೇಬಾರ್ದು. ಕಾವೇರಿ ನೀರು ಜಲ ಮಂಡಳಿಗೆ ಪ್ರವೇಶ ಮಾಡಲೇಬೇಕು. ತಮಿಳುನಾಡಿಗೆ ನೀರು ಬಿಡ್ಲೇಬಾರ್ದು. ಅಯ್ಯಯ್ಯೋ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಬೇಕೇ ಬೇಕು. ಕನ್ನಡಿಗರ ಹೋರಾಟಕ್ಕೆ ಸಿಎಂ ಮಧ್ಯಪ್ರವೇಶ ಮಾಡಲೇಬೇಕು. ಸಿಎಂ ಮಧ್ಯಪ್ರವೇಶ ಮಾಡಲೇಬೇಕು. ಕನ್ನಡಿಗರ ಹೋರಾಟಕ್ಕೆ ಅಯ್ಯಯ್ಯೋ ದಯವಿಟ್ಟು ಎಲ್ಲ ಕಾರ್ಯಕ್ರಮ ಸ್ವಾಭಿಮಾನದ ಹೋರಾಟ ಮಂಡಳಿಗೆ, ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಅಯ್ಯಯ್ಯೋ ಕಾವೇರಿ ನೀರು ನದಿ ನಿರ್ವಹಣಾ ಮಂಡಳಿಗೆ ಬಿಡ್ಲೇಬಾರ್ದು. ತಮಿಳುನಾಡಿಗೆ ನೀರು ಬಿಡ್ಲೇಬಾರ್ದು. ತನ್ನ ಹೋರಾಟಕ್ಕೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಕರ್ನಾಟಕ ಈ ಸದ್ಯದಲ್ಲಿ ಬರಗಾಲವನ್ನ ಎದುರಿಸ್ತಾ ಇದೆ. ಇಲ್ಲಿವರೆಗೆ ಸುಮಾರಾಗಿ 70% ಮಳೆ ಆಗ್ಬೇಕಾಗಿತ್ತು, ಮಳೆ ಆಗಿಲ್ಲ. ಇವತ್ತು ಸಾಮಾನ್ಯ ಜನರು, ರೈತಾಪಿ ಜನರು ಕಷ್ಟದಲ್ಲಿರುವಾಗ ಕಾವೇರಿ ನೀರನ್ನ ಸುಮಾರಾಗಿ 3500 ಕ್ಯೂಸೆಕ್ ನೀರನ್ನ ಪ್ರತಿನಿತ್ಯ ಬಿಡಬೇಕಂತ ಇವತ್ತು ಕಾವೇರಿ ನದಿ ನೀರನ್ನ ನಿರ್ವಹಣಾ ಮಂಡಳಿ ಏನು ಆದೇಶವನ್ನ ಹೊರಡಿಸಿದೆ, ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಕನ್ನಡ ಪರ ಸಂಘಟನೆಗಳಿಂದ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ 13 ಜಿಲ್ಲೆಗಳಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅಖಂಡ ಕರ್ನಾಟಕದ ಕಲ್ಪನೆಯನ್ನು ಹೊಂದಿ ಇವತ್ತು ತಮಿಳುನಾಡಿಗೆ ನೀರನ್ನ ಬಿಡಬಾರದಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ತುಂಗಭದ್ರಾ ಇರಬಹುದು, ಕೃಷ್ಣಾ ಇರಬಹುದು, ಭೀಮಾ ಇರಬಹುದು, ಯಾವುದೇ ನದಿ ಇರಬಹುದು, ಆ ನದಿ ನೀರು ನಮ್ಮ ರಾಜ್ಯ ಜನತೆಗೆ ಬಹಳ ಅವಶ್ಯಕವಾಗಿದೆ. ಸರ್ಕಾರ ಗಮನಿಸಬೇಕು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಪರಿಸ್ಥಿತಿಯನ್ನ ನೋಡ್ಬೇಕಾಗಿದೆ. ಎಲ್ಲ ಸಚಿವರ ಜೊತೆ ಇವತ್ತು ಮಾತುಕತೆ ನಡೆಸಬೇಕು. ಸಂಬಂಧಿಸಿದ ಸಿಎಂ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜೊತೆ ಮಾತಾಡಿ ಯಾವುದೇ ಕಾರಣಕ್ಕೂ ಕರ್ನಾಟಕದ ನೀರನ್ನ ತಮಿಳುನಾಡಿಗೆ ಬಿಡ್ಲೇಬಾರ್ದಂತ ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ಬಿಟ್ಟಿದ್ದೆ ಆದ್ರೆ ಕನ್ನಡಿಗರ ಒಂದು ಗುರಿಗೆ ಶಾಪ ತಡ್ತದೆ. ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಕರ್ನಾಟಕ ಬಂದ್ ಕರೆಯನ್ನ ಕೊಡ್ತೀವಿ. ಆ ಭಾಗ ಕರೆ ಕೊಟ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.